ಏನಣ್ಣ ಒಳ್ಳೆ ಚಿಕ್ಕ ಹುಡುಗ ಆದಂಗೆ ಆಗ್ಬಿಟ್ಟಿದ್ದೀರಾ? ಓ ಕಿರಣ್ ಮತ್ತೆ ವಾಪಸ್ ನಮ್ಮ ಚಾನಲ್ ಎರಡೂ ಮಿಕ್ಸ್ ಇದ್ರಲ್ಲಿನೇ ಇರುತ್ತೆ. ಓಕೆ, ನಿಮ್ಮ ಸೀಟ್ ಕೆಳಗಡೆನೂ ಎಲ್ಲ ಬೇಕಂದ್ರೆ ಸೀಟ್ ಕೆಳಗಡೆ ನೀನೇನಾರು ನಿನ್ನ ಗರ್ಲ್ ಫ್ರೆಂಡ್ ಹಾಕೊಂಡು ಒಳಗಡೆ ಹೋಯ್ತಾ ಇದ್ರು ಯಾರು ಬಂದು ನೀನು ಡಿಸ್ಟರ್ಬ್ ಮಾಡಬಾರ್ದು ಅಂತಾನೆ. ನಮಸ್ಕಾರ KKF. ಸುಮಾರು ದಿನ ಆಯಿತು ಸೊ ಈ ಥರ ಕಾರಲ್ಲಿ ಕೂತು ವ್ಲಾಗ್ ಮಾಡಿ ಹೊಸ್ದಾಗಿ ಏನು ಕ್ಯಾಮ್ರಾ ಸೆಟಪ್ ಮಾಡಿದ್ನೋ ಅದು ನೋಡಿ ಏನು ಅಲ್ಟಿಮೇಟಾಗಿ ಬರುತ್ತೆ. ಎಲ್ಲೋ ಮೊಬೈಲ್ನ ಓಡಿಸ್ತಾ ಹಿಡ್ಕೋಬೇಕು, ಆಳು ಮೂಳು ಅವೆಲ್ಲ ಏನು ಟೆನ್ಷನ್ ಇಲ್ಲ, ಪೀಸಾಗಿ ಮುಗಿಯುತ್ತೆ. ಸೊ ಈಗ ಏನಪ್ಪ ಕೆಲಸ ಅಂತಂದರೆ, ನಾನು ಒಂದಷ್ಟು ದಿನ ಈ ಆಫ್ ರೋಡ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಅಂತಂದ್ಬಿಟ್ಟು ಕೆಲವೊಂದು ಅಸೆಸರೀಸ್ಗಳನ್ನ ಹಾಕಿಸಿದ್ನಲ್ಲ, ಈಗ ಅದನ್ನು ಇಲ್ಲಿಂದ ತೆಗೆದಾಕೋಣ ಅಂತ. ಹೊಗಳು ನಗೆಯೇ ನೀ ಹೇಳು. ಆ್ಯಕ್ಚುಲಿ ಬೆಂಗಳೂರು ಈ ಚಳಿ ವೆದರ್ಗೆ ಎಷ್ಟು ಫ್ರೀಯಾಗಿದೆ ಅಂತಂದರೆ ಹೊಡೆದಾಕೊಂಡು ಹೋಗ್ಬೋದು, ಆ ಥರ ಫ್ರೀಯಾಗಿದೆ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಫ್ರೀಯಾಗಿ ಆರಾಮಾಗಿದೆ ಅಂತ. ರೈಟ್ ಹೋದರೆ ಮೆಜೆಸ್ಟಿಕ್ ಕಾರ್ಪೊರೇಷನ್, ಲೆಫ್ಟ್ ರೈಟ್ ತಗೊಂಡ್ರೆ ಲಾಲ್ಬಾಗ್. ಸೊ ಇವಾಗ ನಾವು JC ರೋಡ್ಗೆ ಟರ್ನ್ ಆಗಬೇಕು ಅಂತಂದರೆ ಶಾರ್ಪ್ ಕಟ್ ತಗೋಬೇಕಿಲ್ಲೇ. ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಹಿಂಸೆ ಅನ್ಕೊಳ್ಳಿ, ಒಳಗಡೆ ಹೋಗಿ ಬರೋಷ್ಟ್ರಲ್ಲಿ ಮಾತ್ರ ತಲೆ ಕೆಟ್ಟೋಗುತ್ತೆ. ಇಲ್ಲಿ ಏನು ಗುರು ಈ ಥರ ಐತಿ ಇಲ್ಲಿ ಏರಿಯಾ? ವಸೀಂ ಬಂದೆ ಲೊಕೇಶನ್ಗೆ. ಎಲ್ಲಿದ್ದೀರಾ? ಎಲ್ಲಿ ಅಂತ ಗೊತ್ತಾಯ್ತಾ ಇಲ್ಲ, ಬಟ್ ಆಲ್ಮೋಸ್ಟ್ ನಿಯರಲ್ಲಿ ಇದ್ದೀನಿ. GT ನೋಡಿದೆ. ಒಳಗೆ ಬರೋದಾ? ಓಕೆ ಡನ್. ನೋಡಿ ಇದೆ ವಸೀಂ ಅವ್ರ ಶಾಪು. ವಸೀಂ ಏನು ಸಮಾಚಾರ? ಕರೆಕ್ಟ್ ಬಂದಿದ್ದೀನಿ ನೋಡಿ ಲೊಕೇಶನ್. 1 ಅವರ್ಗೆ ಫುಲ್ಲು ಈ ಸೆಟ್ ತೆಗೆದ್ಬಿಡೋಣ. ಮತ್ತು ಅದು ಬಂತಾ ಆಟೋದಲ್ಲಿ ಬಂತಾ? ಅದು ಆ ಸ್ಟಾಕ್ನ ತೆಗ್ದಿದ್ದಕ್ಕೆ ಹಾಕೋಣ ಅಷ್ಟೇ. ಆಫ್ ರೋಡ್ ಹೋಯ್ತಾ ಇಲ್ಲ, ಸಿಟಿಲಿ ಓಡ್ಸೋಕ್ಕೆ ಭಯ. ಇದು ಯಾರಿಗಾರ ಮಿಸ್ಸಾಗಿ ಏನಾದ್ರು ಹೊಡೆದ್ರೆ ಸುಮ್ಮನೆ ರಿಸ್ಕ್ ಬೇಡ. ಇದು ಸಿಂಪಲ್ ಇದೆ, 2 ಬೋಲ್ಟ್ ಇದೆ, ಅದು ಕಳೆದ್ರೆ ಫುಲ್ ಸೆಟ್ ಬರುತ್ತೆ. ಸಿಂಪಲ್ ಬೋಲ್ಟ್ ಆಮೇಲೆ JC ರೋಡಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ GT ಕಾರ್ ಮತ್ತು ಬೈಕ್ ಅಕ್ಸೆಸರೀಸ್ ಅಂತ ಇದೆ ನಮ್ಮ ವಸೀಂ ಅವರ ಶಾಪ್. ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಕೆಲಸ. ಸೊ ಏನು ಮಾಡ್ತೀನಿ, ತೆಗೆದು ಇಟ್ಬಿಟ್ಟು ನನಗೆ ಯಾವಾಗ ಬೇಕೋ ಮತ್ತು ಆವಾಗ ಯೂಸ್ ಮಾಡೋಂಥ ಕೆಲಸನ ಮಾಡ್ತೀನಿ. ಗ್ಯಾಪಲ್ಲಿ ನಮ್ಮ ಅಡ್ವೊಕೇಟ್ ರಾಜೇಶ್ ಅವರು ಬಂದಿದ್ದಾರೆ. ಏನಕ್ಕೆ ಬಂದೆ ನೀನೀಗ ಇಲ್ಲಿ? ಹೆಲ್ಮೆಟ್ ಪರ್ಚೇಸ್ ಮಾಡೋಣ ಅಂತ. ಹೌದಾ? ರಾಜೇಶ ಒಂದು ಹೆಲ್ಮೆಟ್ ತಾಂತಾನಂತೆ ಇಲ್ಲಿ. ಸೊ ಹಂಗೆ ಮಾತಾಡ್ಕೊಂಡಿದ್ದೀವಿ. ಇವಾಗೆಲ್ಲ ರೆಡಿ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ನೇನು ಬಿಚ್ತಾರೆ, ಬಟ್ ಬಿಚ್ಚಕ್ಕೆ ಮಾತ್ರ ಹೆವಿ ಕಷ್ಟ ಆಯ್ತಾ ಇದೆ. ಇದು ಫೈನಲಿ ರಿಮೂವ್ ಆಗಿದೆ. ಎಷ್ಟು 1 ಅವರ್ ತಗಂತ ವಸೀಂ? 1 ಅವರ್ ತಗಂತ. ಇದು ಬೇಗ ಆಗೋಗುತ್ತೆ. ದಿಶಣ ಬರ್ತಾ ಇದ್ದಾರೆ ಇವಾಗ, ವೆಲ್ಕಮ್ ಮಾಡ್ಕೊಳ್ಳೋಣ. ಏನಣ್ಣ ಒಳ್ಳೆ ಚಿಕ್ಕ ಹುಡುಗ ಆದಂಗೆ ಆಗ್ಬಿಟ್ಟಿದ್ದೀರಾ? ಓ ಹೌದಾ? ಓ ಹ್ಯಾಂಡ್ಸಮ್ ಆಗ್ಬಿಟ್ಟಿದ್ದೀರಾ? ಹೌದಾ? ಬನ್ನಿ ಒಳಗೆ ಹಾಕಿ. ಆದರೆ ಬರೋ ಸಾಯಂಕಾಲ ನಂಗೆ ಗೊತ್ತಿತ್ತು. ನಾನು ಏನು ಹೇಳಿದೆ ನಿಮಗೆ, ಅಣ್ಣ ನೀವು 6 ಅವರ್ ತಗೋತೀರ ಬರೋಕ್ಕೆ ಅಂತ ಅಲ್ಲ? ಹೆಂಗೆ ಕಿರಣ್ ಮತ್ತೆ ವಾಪಸ್ ನಮ್ಮ ಚಾನಲ್. ಎಷ್ಟು ದಿನ ಆಗೋಯ್ತು? ಆ ಚಾನಲಲ್ಲಂತೂ ಇಲ್ಲವೇ ಇಲ್ಲ ನಾವು. ಕಂಗ್ರ್ಯಾಚುಲೇಷನ್. ಮಾನ ಮರ್ಯಾದೆ ಅಂಗಡಿ ಓಪನ್ ಮಾಡೋರೆ. ಏನು GT ಕಾರ್ಸ್ ಮತ್ತು ಬೈಕ್ ಆಕ್ಸೆಸರೀಸ್, ಅದರಲ್ಲಿ ಕನ್ನಡದಲ್ಲಿ ಹಾಕ್ಸ್ಬಿಟ್ಟವ್ರು ನೋಡಿ ನೀಟಾಗಿ. ಮೇಲ್ಗಡೆ ಫಸ್ಟು ಒಂದು ಟೈಟಲ್ ಹಾಕಿಸ್ಬೇಕಾಗಿತ್ತು. ನಾವು ಕೊಡೋ ಕಾಸು
ಏನದು ಅದೊಂದು ಇವ್ರದೊಂದು ಡೈಲಾಗ್ ಇದೆಯಲ್ಲ, ಫೇಮಸ್ ಡೈಲಾಗ್. ನಮ್ಮ ಹತ್ರ ಇರಲ್ಲ, ನಾವು ಮಾಡೋದ್ ಕೆಲಸ ನಿಮ್ಮ ಹತ್ರ ಇದೆ. ಲೈನ್ ಹಾಕ್ಸೋದಲ್ಲ ಫುಲ್ ಚೆನ್ನಾಗಿರೋದಲ್ವ ಕಿರಣ್ ಅದು? ಹೌದು, ಕರೆಕ್ಟ್. ಅದು ಹಾಕ್ಸಿ ವಸೀಮ್. ಇಲ್ಲ, ಅಣ್ಣನ ಫೋಟೋ ಬರ್ತಾ ಇದೆ LED ಬೋರ್ಡ್. ಈ ಥರ ಲೇಸರ್ ಕಟ್ಟಿಂಗ್ ಅಲ್ಲಿ ಆ ಬೋರ್ಡ್ ಅಲ್ಲಿ ಆರ್ಡರ್ ಮಾಡಿಬಿಟ್ಟಿದ್ದೀನಿ ಒಳಗಡೆ ಹಾಕಕ್ಕೆ. ಸಕ್ಕತ್ತಾಗಿ ಮಾಡಿದ್ರಲ್ಲ ವಾಸಿಂದು, ಸಕ್ಕತ್ತಾಗಿದೆ. ಎಲ್ಲ ಚೆನ್ನಾಗಿ ಮಾಡೋರಣ್ಣ, ಸಕ್ಕತ್ತಾಗಿ ಮಾಡೋರಲ್ಲ ಪ್ರಾಮಿಸಿಂಗ್ ಆಗಿ ಸೆಟಪ್ ಸಖತ್ತಾಗಿ ಮಾಡೋರು. ಸಖತ್ತ ಮಾಡೋರೆ. ಆ್ಯಕ್ಚುಲಿ ವಾಸಿಮು ಮೊದಲೆಲ್ಲ ಅವ್ರದ್ದು ಆ್ಯಕ್ಚುಲಿ ಒಂದು ಪರ್ಟಿಕ್ಯುಲರ್ ಅವ್ರದ್ದು ಸ್ವಂತ ಅನ್ನೋ ಜಾಗ ಇರಲಿಲ್ಲ. ಈಗ ಇಲ್ಲಿಂದ ಕಾಡು ನೋಡಿದ್ರಲ್ಲ ಕಿರಣ್, ಯಾರಣ್ಣ ಕಾಳ? ಇಡೀ ದೇಶ ಸೃಷ್ಟಿಸಿ ಕಾಡು. ಅಣ್ಣ ಇನ್ನೊಂದ್ಸಲ ಹೋಗೋಣ. ಹಾಂ, ಲಡಾಖ್ ಮಾಡೋಣ ಈ ಸಲ. ಆಯ್ತಾಯ್ತು, ಎಲ್ಲರೂ ಆಯ್ತು ಕ್ಲೀನಾಗಿ. ಅದಕ್ಕೆ ಈಗ ಹೇಳಿದ್ದೀನಿ ಬೆಡ್ ಸೆಟಪ್ ಮಾಡೋಕ್ಕೆ. ಹೌದಾ? ಬೆಡ್ ಸೆಟಪ್ ಮಾಡ್ಕೊಂಡು ನಿಮ್ಮನ್ನ ಆರಾಮಾಗಿ ಮಲ್ಸ್ಕೊಂಡೇ ಹೋಗೋಣ ಅಂತ ಈ ಸಲ. ಒಂದ್ಸಲ ಹಿಂಗೆ ಐತಲ್ಲ, ಈಗ ಹಂಗಲ್ಲ, ಈ ಸಲ ಫುಲ್ ಮಲ್ಕೋಬೇಕು. ವಯಸ್ಸಾದವ್ರಿಗೂ ಕರ್ಕೊಂಡು ಹೋಗ್ತಾನೆ ಇರ್ತೀರಿ. ನಾವು ಬೆಡ್ಡಲ್ಲಿ ಪೇಷಂಟ್ ಹಾಸ್ಪಿಟ್ಲ್ ಇದ್ರ ಮೇಲೆ ಬೆಡ್ ಮಲಗಿದ್ರೆ ಕಿರಣ್ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಒಂದು ಸ್ವಲ್ಪ ನಾರ್ಮಲ್ ಆಗಿರಲಿ, ಎಲೆಮರೆ ಹಣ್ಣಾಗಿರಲಿ, ಜಾಸ್ತಿ ಬೇಡೋಕೆ ಎಲೆಮರೆ ಹಣ್ಣಾಗಿರಲಿ. ಎಲ್ಲ ಗಾಡಿ ನೋಡಿ ಕಂಡಿಡಿತಾರೆ ಅಂತ. ಅದು ಇರ್ಲಿ ನಾರ್ಮಲ್ ಆಗಿ ಇಟ್ಕೊಳ್ಳಿ. ಏನಾದ್ರು ಹೊಸದು ಹಾಕೊಂಡಿದ್ರೆ ಕಿರಣ್ ರೆಕಾರ್ಡ್ ಆಗ್ತಿದೆ. ಹಾಂ, ನಿಮ್ದೊಂದು ಡೈಲಾಗ್ ಇತ್ತಲ್ಲಣ್ಣ, ತಲೆಗಿಂತ ಏನೋ ಭಾರ ಅಂತ. ಈಗ ತಲೆನೇ ಭಾರ ಇಲ್ಲದಂಗೆ ಮಾಡ್ಕೊಬಿಟ್ಟಿದ್ದೀನಿ ನೋಡಿ. ಏನು ಅಪ್ಗ್ರೇಡ್ ಆಗಿರೋದು ನಮ್ಗೆ ಇನ್ನು ಆ ಮೊಬೈಲಲ್ಲೇ ಇದೀವಿ. ಹಾಂ, ಸಿಂಪಲ್ಲು ನೋಡಿ, ಹಿಂಗೆ ಹಾಕ್ಬಿಟ್ರೆ ಈಗ ಅಯ್ಯೋ, ನೀರೊಳಗೆ ಹಚ್ಬೋದು. ಇದು ಯಾವ್ದು ಏನು ತೊಂದರೆ ಇಲ್ಲ. ವಾಟರ್ ಪ್ರೂಫು, ವೈರ್ಲೆಸ್ಸು, ಡಿಸೈನ್ ಮೈಕು. ಅದು ಯಾವಾಗ ತಗೊಂಡ್ರೆ ಕಿರಣ್ ಇವೆಲ್ಲ? ಇದಾಯ್ತು ಸುಮಾರು. ವಿಡಿಯೋನೂ ಮಾಡಿದ್ರಿ ಅನ್ಸುತ್ತಲ್ವ? ಹೌದು, ಮಾಡಿದ್ದೀನಿ. ಕರೆಕ್ಟ್. ಗೋಪ್ರೋ ಎಲ್ಲ ಇಲ್ವೇ ಇಲ್ಲ. ಗೋಪ್ರ ಇಲ್ಲ ಈಗ. ಈಗ ಅಲ್ಲಿ ರೆಕಾರ್ಡ್ ಶುರು ಆಗ್ತಾ ಇದೆ. ಈಗ ಇದು ಬೈಕಿದೆ. ಈಗ ನಾನು ನಿಮ್ಮ ಜೊತೆ ಜಾಸ್ತಿ, ನನಗೆ ಈಗ ಎಲ್ಲೋ ಹೋದಾಗ ಜನಗಳಿದ್ದಾಗ ಇದು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ ಇದನ್ನು ತೆಗೆದು ಬಿಡೋದು ಹಿಂಗೆ. ಇದು ಸತೀಶ್ ಅಣ್ಣ ಬಂದರೆ ಒಂದು ಕಲೆ. ಇಷ್ಟೊತ್ತು ಸೈಲೆಂಟಾಗಿತ್ತು, ಯಾರು ಮಾತಾಡದೆ ಸೈಲೆಂಟಾಗಿದ್ದು. ಸತೀಶ್ ಅಣ್ಣ ಬರ್ತಿದ್ದಂಗೆ ದಾಮ್ ದುಮ್ ದಣ ನೀನು ಹೇಳ್ತಾಬಿಡ್ತು. ನನಗೆ ಎಲ್ಲೋ ಒಂದು ಕಡೆ ನನಗೂ ಅನ್ಸುತ್ತೆ, ಯಾಕೆ ಇರ್ತೀನಿ ಬೇಡ, ಏನು ಬೇಡ, ಇದ್ದಂಗೆ ಇದ್ದು ಬಿಡೋಣ. ರೋಡ್ ನನಗೆ ಅಂತ ಏನು ರಿಸ್ಕ್ ಆಗಲ್ಲ. ಆರಾಮ ರೋಡಲ್ಲಿ ಓಡಾಡ್ಕೊಂಡು ಆರಾಮಾಗಿ ಓಡಾಡ್ತೀನಿ. ನನಗೆ ಯಾರೇನು ಅಂತ ಮಾಡ್ತೀನಿ. ಇಲ್ಲಿಗೆ ಬರುತ್ತೆ ಒಳಗಡೆ ಅಲ್ವಾ, ಗುದ್ದಿದ್ರು ಏನು ಅಂತ ಏಟಾಗಲ್ಲ, ಹಿಂಗೆ ಅನ್ನುತ್ತೆ. ನನಗೆ ಅದೇ ಭಯ, ಗುದ್ದಿದ್ದೇನಾರ ಆದರೆ ಏನು ಮಾಡಲಿ ನಾನು? ಏನಲ್ಲ. ಹ್ಞೂ, ಬೇಡ ಸುಮ್ಮನಿರು, ಹಿಂಗಿರಲಿ ಹಿಂಗೆ. ಇದೇನು ಮಾಡಲಿ? ಇದೆಲ್ಲ ಇರಲಿ. ಇದು ಇಷ್ಟೊತ್ತಿರ್ಲಿ, ಗಾಡಿ ಲುಕ್ಕೆ ಹೊರಟೋಗುತ್ತಿಲ್ಲ ಅಂದರೆ ಇದು 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 ಇರಲಿ ಆಮೇಲೆ ನೋಡ್ಕೊಂಡು ಡಿಸೈಡ್ ಮಾಡೋಣ. ಬೇಡ ಇರಲಿ. ಮತ್ತೆ ಕಿರಣ್ ಆಯಿತು, ಎಲ್ಲ ಕಿರಣ್ ಅಪ್ಗ್ರೇಡ್ ಎಲ್ಲ ಸಖತ್ತ ಮಾಡ್ಕೊಂಡವ್ರೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ ಕಾರ್ ಮಾಡ್ಕೊತಾ ಇದ್ದೀವಿ. ಸಿಂಪಲ್ ಮಾಡ್ಕೊಳ್ಳಿ, ಒಳ್ಳೇದು. ನಾವೇನಣ್ಣ ಅವಾಗ ಸುಮ್ಮನೆ ಸಿಕ್ಕಿದ್ರೆ ಒಂದು ವಿಡಿಯೋ ಮಾಡ್ತಾ ಇದ್ದು. ಈಗ ಮಧ್ಯದಲ್ಲಿ ಎಷ್ಟು ಸಲ ಸಿಕ್ಕಿದ್ದೀವಿ, ವಿಡಿಯೋನೇ ಮಾಡಿಲ್ಲ. ಅದು ಕೆಲವೊಂದು ಹಂತದಲ್ಲಿ ವಿಡಿಯೋನೇ ಬೇಡ, ಸಾಕು, ನಮ್ಮ ಪರ್ಸ್ನಲ್ ಸ್ಪೇಸ್ ಬೇಕು ಅನ್ಸುತ್ತೆ. ಇವತ್ತು ತುಂಬ ದಿನ ಆಗಿತ್ತಲ್ಲ ಕಿರಣ್. ಬನ್ನಿ ಇವತ್ತು ಪರ್ಸ್ನಲ್ ಸ್ಪೇಸ್, ರಾತ್ರಿ ಎಲ್ಲ ಪರ್ಸ್ನಲ್ ಸ್ಪೇಸ್ ಮಾಡ್ಕೊಳ್ಳೋಣ. ಫೈನಲಿ ಪಾಪ ನಮ್ಮ ವಸೀಮ್ ನಾವೇನು ಹೇಳಿದ್ವೋ ಆ ಥರ ಕೆಲಸ ಮಾಡಿದ್ರು. ಅಂತಂದರೆ ನನಗೆ ಸ್ಟಾಕ್ ಹೆಂಗೆ ಬೇಕಿತ್ತು ಆ ಥರ ಬೇಕಾಗಿತ್ತು. ಒಂದು 5 ಅವರ್ ತಗೊಂತ ವಸೀಮ್ ಅವರೇ ಕೆಲಸ. 5 ಅವರ್ ಚೆನ್ನಾಗಾಯಿತು. ಸೊ ಏನು ನೋಡ್ತಾ ಇದ್ದೀರೋ, ಯಾಕೆ ಈ ಥರ ಮಾಡಿಸ್ಕೊಂಡಿದ್ದೀನಿ ಅಂತಂದರೆ, ನನಗೆ ರೋಡಲ್ಲಿ ಓಡಾಡೋಕ್ಕೆ ಈ ಥರನೇ ಇರಬೇಕು. ಅಂತಂದರೆ ಆಫ್ ರೋಡ್ ಜಾಸ್ತಿ ಮಾಡದೇ ಇರೋದ್ರಿಂದ ನನಗೆ ಇವಾಗ ಈ ಥರ ಇತ್ತು ಅಂತಂದರೆ ಬೆಸ್ಟ್ ಆಗುತ್ತೆ. ಅದು ಮುಂದೆ ಗಾಡಿದು ಮೇನ್ ಪೋರ್ಷನ್ ಸೇಫ್ಟಿ ಇರಬೇಕು. ಇವಾಗ ನಿಮಗೂ ತೊಂದರೆ ಆಗಬಾರ್ದು, ಮುಂದೆ ಅವ್ರಿಗೂ ತೊಂದರೆ ಆಗಬಾರ್ದು. ಅವ್ರು ಬಟ್ ಆಫ್ ರೋಡ್ಗೆ ಅದು ಪಕ್ಕ 100%. ಎಲ್ಲೋ ಗುದ್ದಿದ್ರು ಮಾಡಿದ್ರು ಇಲ್ಲ, ಏನೂ ಆಗಲ್ಲ. ಬಟ್ ನಾವು ರೋಡಲ್ಲಿ ಓಡಿಸ್ತೀವಿ ಅಂತಂದಾಗ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮೈಲೇಜ್ಗೋಸ್ಕರ ಅಂದರೆ ಇದು ಹೌದು. ಸೊ ಅದಕ್ಕೆ ನೋಡಿ, ಅಲ್ಲಿ ನೋಡಿ ನಾವು ಡೆಲ್ಲಿಲಿ ಹಾಕ್ಸಿದ್ದು ಪ್ರತಿಯೊಂದು ಐಟಮು ಸ್ನಾರ್ಕಲ್ ಒಂದು ಬಿಟ್ಟು, ಮತ್ತು ನೋಡಿ ಇದೊಂದು ಬಿಟ್ಟು ಇನ್ನೆಲ್ಲನೂ ತೆಗ್ಸಿದ್ದೀನಿ. ಸೊ ಇರಲಿ, ಒಂದಷ್ಟು ದಿನ ಹಿಂಗೆ ಓಡ್ತು ಅಂತಂದರೆ ಸಾಕಾಗುತ್ತೆ. ಇದ್ರ ಜೊತೆಗೆ ಇವಾಗ ವಸೀಮ್ ನನಗೆ ಇನ್ನೊಂದು ಸಜೆಸ್ಟ್ ಮಾಡಿದ್ರು, ಸೌಂಡ್ ಹಾಕ್ಬಿಟ್ಟು ಇದರಲ್ಲಿ ಸೌಂಡ್ ಇಲ್ಲ ಅಂತಂದರು. ಯಾಕೆ ಈಗ ಸುಜುಕಿಲಿ ಅಂಥ ಸೌಂಡ್ ಇಲ್ವಾ? ಮಾಮೂಲಿ ಕಂಪ್ನಿದು ಬರೋದು ಸ್ವಲ್ಪ ಕಡಿಮೆನೇ ಸರ್ ಸೌಂಡು. ಓಕೆ. ಇವಾಗ ನೀವು ಜಾಸ್ತಿ ಅಷ್ಟು ಆಚೆ ಹೋಗ್ತೀರಾ, ಲಗೇಜ್ ಸಿಗ್ತೀರಾ. ಓಕೆ. ಇವಾಗ ನಿಮಗೆ ಆ್ಯಂಪ್ ಊಪರ್ ಹಾಕಿದ್ರೆ ಆಗಲ್ಲ. ನೀವು ಆಚೆ ಹೋಗೋ ಟೈಮಲ್ಲಿ ಸ್ಪೀಕರ್ ಇರುತ್ತೆ, 4 ಡೋರಲ್ಲಿ ಮಾಡ್ತಾರೆ. ಅವ್ರಿಗೆ ಸಾಂಗ್ ಪರ್ಫೆಕ್ಟ್ ಬರಲ್ಲ, ಕ್ಲಾರಿಫೈ ಬರಲ್ಲ. ಆ ಟೈಮಲ್ಲಿ ನೀವು ಆಚೆ ಹೋಗೋ ಟೈಮಲ್ಲಿ ಬಾಕ್ಸು, ಲಗೇಜು ಏನು ನಿಮ್ಮ ಪರ್ಸ್ನಲ್ ಲಗೇಜ್ ಇಕ್ಕಿರ್ತೀರಾ, ಅದಕ್ಕೆ ಆಗಲ್ಲ ಅಂತಾನೆ ಆ್ಯಂಪ್ ಊಪರ್ ಹಾಕಿದ್ರೆ ಮಿನಿಮಮ್ ಇಷ್ಟು ಬೇಕು ನಿಮಗೆ. ಹೌದು, ಇಷ್ಟು ಬೇಕೇ ಬೇಕು ಫೇಸು. ಇವಾಗ ಇದ್ರಲ್ಲಿ ಹೆಂಗಂದ್ರೆ ನಿಮಗೆ 2 ಮಿಕ್ಸ್ ಇದ್ರಲ್ಲಿನೇ ಇರುತ್ತೆ. ಓಕೆ. ನಿಮ್ಮ ಸೀಟ್ ಕೆಳಗಡೆನೂ
ಸೀಟ್ ಕೆಳಗಡೆನೆ ಬೇಕಂದ್ರೆ ಸೀಟ್ ಕೆಳಗಡೆ ಕುತ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲಿ ಸೈಡಲ್ಲಿ ನಿಂತ್ಕೋಬಹುದು. ಸೊ ಏನು ಇದು ಅಟ್ಯಾಚ್ ಇಲ್ಲಿಗೆ ಅಟ್ಯಾಚ್ ಆಗ್ಬಿಡುತ್ತೆ. ಈ ಕ್ಲಾಂಪ್ ಅಲ್ಲಿ ನಿಮ್ಗೆ ಹಿಂಗೆ ಸಣ್ಣ ಸ್ಕ್ರೂ ಬರುತ್ತೆ, ಓಕೆ ಜಾಸ್ತಿ ಬರಲ್ಲ. ಓಕೆ ಅದು ಹಾಕಿದ್ರೆ ಕ್ಲೀನ್ ಆಗಿ ಸ್ಕ್ರೂ ಅಲ್ಲಿ ಕ್ಲೀನ್ ಆಗಿ ಫಿಟ್ ಆಗಿಬಿಡುತ್ತೆ. ಹಿಂದ್ಗಡೆಗೆ ಇದೊಂದು ಊಫರ್ ಹಾಕ್ಸೋಣ ಅಂತ, ಅಂದ್ರೆ ಸೌಂಡ್ ಕ್ವಾಲಿಟಿ ನಮ್ಗೆ ಅಂತ ಸೌಂಡ್ ಕಮ್ಮಿ ಅನಿಸ್ತಿತ್ತಲ್ಲ, ಅದಕ್ಕೆ ವಸೀಮ್ ಇದೊಂದು ಹಾಕ್ಸ್ಕಡಿ ಚೆನ್ನಾಗಿರುತ್ತೆ ಅಂತ. ಸಾಕಿಟ್ಟು ಏನು ಈ ಥರ ಇದೆ ವೈರಿಂಗ್, ಇದು ವೈರಿಂಗ್ ಅಲ್ಲ ಇದೇನಿದು ಒಳ್ಳೆ ಪೈಪ್, ನೀರ್ ಪೈಪ್ ಇದ್ದಂಗೆ ಐತಲ್ಲ. ಇದೆಲ್ಲ RC ವೈರ್ ಬರುತ್ತೆ, ಇದು ದಪ್ಪ ಬರುತ್ತೆ ಇದು. ಓಕೆ, ನಮ್ಮ ವಸೀಮ್ ಅವ್ರ ಅಂಗಡಿಲಿ ಇನ್ನೂ ಬೇರೆ ಏನೇನು ಕೆಲಸ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಏನೇನು ಸರ್ವಿಸ್ ಇದೆ? ಫಸ್ಟ್ ಕಾಣಿಸಿದ್ದು ಸೀಟ್ ಕವರ್. ಸೊ ಯಾವುದೋ ಬೈಕು ಕಾರು ಎರಡು. ಓಕೆ, ಯಮಹಾಗೆ ಟೂರಿಂಗ್ ಸೀಟ್. ಇವಾಗ ಜಾಸ್ತಿ RX ಟ್ಯೂರಿಂಗ್ ಸೀಟ್ ನಲ್ಲಿ ನಿಮಗೆ ಕುತ್ಕೊಳ್ಳೋ ರಬ್ಬರ್ ಡಬಲ್ ಶೀಟ್ ಬರುತ್ತೆ. ಓಕೆ, ಇಂಟರ್ಸೆಪ್ಟ್ ನಲ್ಲಿ ಬರುತ್ತೆ, ಜಾವಾನಲ್ಲಿ ಬರುತ್ತೆ, ನಿಮಗೆ SD ನಲ್ಲಿ ಬರುತ್ತೆ. ಆಮೇಲೆ ಸಪ್ರೇಟ್ ನಿಮಗೆ ಕಲರ್ಸ್ ಮತ್ತೆ ಡೈಮಂಡ್, ಹೆವಿ ಡೈಮಂಡ್ಸ್ ಬರುತ್ತೆ ಇದರಲ್ಲಿ. ಈ ತರ ಒಳ್ಳೆ ಮೆಟೀರಿಯಲ್, ಸ್ಕ್ರಾಚ್ ಪ್ರೂಫ್ ಇದೆ. ಸೊ ಎಲ್ಲ ಬೈಕ್ಗೂ ಕಾರ್ಗೂ ಇದೆ, ಬೈಕ್ಗೂ ಇದೆ. ಸರ್ವಿಸ್ ಇನ್ನೂ ಇದೆಯಾ? ಅಂದ್ರೆ ಮನೆಗೆ ಬಂದು ಮಾಡ್ಕೊಡೋ ಸರ್ವಿಸ್ ಇನ್ನೂ ಇದೆಯಾ? ಇನ್ನೂ ಇದೆ. ಅದೇ ಆಕ್ಚುಲಿ ಜನ ಕೇಳೋದು. ಅದೇ ಇದೆ. ಬರೋಷ್ಟಲ್ಲೇ ಅರ್ಧ ಇದಾಗಿರುತ್ತೆ. ಅದೇ ಇದೆ. ಬಂದು ಹಾಕೊಡಿ ಅಂತ. 1000 ಇಲ್ಲ ಕಡಿಮೆ ತಗೊಳ್ಳೋಣ, ಒಂದು ಕೆಲಸ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಗಾಡಿ ಬರುತ್ತಲ್ಲ, ಅದು ಒಂದು ಖುಷಿ ಇರುತ್ತೆ. ಬೈಕ್ ಅಸೆಸರೀಸ್, ಬೈಕ್ ಆಕ್ಸೆಸರೀಸ್, ಇದು ಪೋರ್ಷನ್ ಎಲ್ಲ ಬೈಕ್ ಆಕ್ಸೆಸರೀಸ್. ಹೆಲ್ಮೆಟ್ ಹೊಸ ಅಂಗಡಿ ಅಲ್ಲ ಅಣ್ಣ, 2 ದಿವಸ ಆಗಿದೆ, ಇನ್ನೂ ಜೋಡಿಸ್ತಾ ಇದ್ದೀನಿ. ಇದು ಎಲ್ಲ ನಿಮ್ಗೆ SMK, LX2, ವೇಗ ಎಲ್ಲ ಸಿಗುತ್ತೆ ನಿಮ್ಗೆ. ಫಿಲ್ಟರ್ ಬೇಕಂದ್ರೆ ನಿಮ್ಗೆ BMC ಫಿಲ್ಟ್ರು, K9 ಫಿಲ್ಟ್ರು, ಮೊಬೈಲ್ ಹೋಲ್ಡರು ಎಲ್ಲ ಇದೆ. ಫಾಗ್ ಲೈಟು ಇದೆ. ಆಲ್ ಬ್ರ್ಯಾಂಡ್ ನಮ್ಮ ಹತ್ರ ಸಿಗುತ್ತೆ. ಎಲ್ಲಾ ಕ್ರಾಶ್ ಗಾರ್ಡು ಸಿಗುತ್ತೆ. ಮೋಟೋ ಟಾರ್ಕು ನಿಮ್ಗೆ, AG ಸ್ಟಾರು ಎಲ್ಲ, ಮೋಟೋ ಎಲ್ಲ ಸಿಗುತ್ತೆ. LED ಐಟಮ್ ಅಲ್ಲಿ ಮೈನಸ್, ಈ ಹೆಡ್ಲೈಟ್ ಬಂದು ತಾರ್ಗೂ ಆಗುತ್ತೆ, ಹಿಮಾಲಯನ್ಗೂ ಆಗುತ್ತೆ. ಇನ್ನ ಫ್ಯೂಚರ್ಗೆ ಚೆನ್ನಾಗಿಡ್ತಾರೆ. ನನಗೆ ವಸೀಮ್ ಯಾವಾಗ ಪರಿಚಯ ಆಗಿದ್ದು ಅಂತಂದ್ರೆ, ನಂದು ಎಕ್ಸ್ಪಲ್ಸ್ಗೆ ಲ್ಯಾಮಿನೇಷನ್ ಮಾಡಿಸಿದ್ದೆ, ಅಲ್ಲಿಂದನೂ ಕೂಡ ಪರಿಚಯ. ಯಾಕೆ ರೆಫರ್ ಮಾಡ್ಬೋದು ಅಂತಂದ್ರೆ, ಇಫ್ ಇನ್ ಕೇಸ್ ಏನಾದ್ರು ತೊಂದರೆ ಆದ್ರೆ ವಸೀಮ್ ಮತ್ತೆ ಮಾಡ್ಕೊಡಿ ಅಂತ ಹೇಳಷ್ಟು ಅಧಿಕಾರ ನನಗೂ ಇದೆ. ಅದೇ ಉದ್ದೇಶಕ್ಕೆ XUV-ಗೆ ಮಾಡಿ 1 ತಿಂಗಳು ಆಗಿತ್ತು, ಸಿಸ್ಟಮ್ ಪ್ರಾಬ್ಲಮ್ ಇತ್ತು, ಇಮಿಡಿಯೇಟ್ ಚೇಂಜ್ ಮಾಡಿ ಕೊಟ್ಬಿಟ್ಟೆ. ಅವರು ನಮ್ಗೆ ನೋಡ್ಕೊಂಡಿಲ್ಲ, ನಿಮ್ಗೆ ನೋಡ್ಕೊಂಡು ಬರೋದು. ನಾನು ಬೇರೆ ದುಡ್ಡು ತಗೊಳ್ಳೋ ಟೈಮಲ್ಲಿ ನಾನು ಇರ್ತೀನಿ, ನೋಡ್ಕೊಂಡು ಬಂದಿದ್ದು ಯಾರ ಕಡೆಯಿಂದ? ನಿಮ್ಮ ಕಡೆಯಿಂದ. ಇವಾಗ ಇದು ಸಿಕ್ಕೋಬೇಕು ಅಂತ ಇಮಿಡಿಯೇಟ್ ಚೇಂಜ್ ಮಾಡಿಬಿಟ್ಟೆ. ಅಂದ್ರೆ ಖುಷಿ ಮತ್ತೆ ಬರಬೇಕು, ಖುಷಿ. ದುಡ್ಡು ಇಲ್ಲ ನನ್ನ ಹತ್ರ, ನಾನು ಮಾಡಿರೋದು ಕೆಲಸ ಇರುತ್ತೆ ಅವ್ರ ಹತ್ರ. ಅದೊಂದು ಡೈಲಾಗಲ್ಲೇ ವಸೀಮ್ ಫೇಮಸ್ ಆಗಿರೋದು. ಕಾರು ಎರಡೂ ಇದೆ. ಇದರಲ್ಲಿ ಬಂದು ಇನ್ನೊಂದು ಏನಿದೆ ಅಂದ್ರೆ, ಇಲ್ಲೇ ನಾವು PPF ಹಾಕೊಡ್ತೀವಿ, ಲ್ಯಾಮಿನೇಷನ್ ಮಾಡ್ಕೊಳ್ತೀವಿ. ಇದಕ್ಕೆ ಸೆರಾಮಿಕ್ ಆಗ್ತಾ ಇದೆ ಪ್ರೆಸೆಂಟ್. ಬನ್ನಿ, ಸೆರಾಮಿಕ್. ಇದು ಇದಲ್ವಾ ಆಯಿಲ್ ಕೋಟಿಂಗ್, ಮೈನ್ಯೂಟ್ ಅಲ್ಲಿ ಆ ಒಂದು ಶೀಟ್ ಹೆಂಗಿರುತ್ತೋ ಅದೇ ತರನೇ ಕೂರುತ್ತೆ ಅದು. ನೋಡಿ ಬ್ರದರ್, ಬಂದೆ PPF ಇದೆ. ಅವ್ರ ಚಾಯ್ಸ್, ಅವ್ರು ಏನ್ ಕೇಳ್ತಾರೋ ಅದು ಮಾಡ್ಕೊಡ್ತಾರೆ. ಏನ್ ಆಫರ್ ಅಂದ್ರೆ, ಫಸ್ಟ್ ನಾನು ಗಾರ್ವಾರಲ್ಲಿ ಇವಾಗ ತುಂಬಾ ಜನ ಆಫರ್ ಅಂತ ಹೇಳಿ ಕಾಪಿ ಆಗ್ತಾ ಇದೆ. ಏನಂದ್ರೆ ಓಪನ್ ಆಗಿ ಗಾರ್ವಾರಲ್ಲಿ ನಾನು ಇವಾಗ ಇಲ್ಲಿ ಆಗ್ತಾ ಇರೋದು 3500. ಅಂಗಡಿಗೆ ಬಂದ್ರೆ ಡೈರೆಕ್ಟ್ 3500. ಆಚೆ ಕಡೆ ನೀವು ನನ್ನ ಮನೆ ಹತ್ರ ಮಾಡಿದ್ರೆ 500 ರೂಪಾಯಿ ಜಾಸ್ತಿ. ಇದು ವಿಂಡೋಸ್ ಅಲ್ವಾ? ಇದು ವಿಂಡೋಸ್ ತೆಗಿಬಿಡಿ. ಇಲ್ಲ, ಇದ್ರಲ್ಲಿ ಒಂದು ಮ್ಯಾಟ್ರ್ ತೋರಿಸ್ಬಿಡ್ತೀನಿ. ಮೇನ್ ಇದರಲ್ಲಿ ಫಸ್ಟು ಸೀಲ್ಲು ಕಾಣ್ತಾ ಇದ್ದಿಲ್ಲ, ಇವಾಗ ನೋಡಿ ಆ ಥರ ಇರಬೇಕಾ? ಗಾರ್ವಾರ್ ಅಂತ ಈ ಥರ ಇರಬೇಕು. ಹಂಗಿದ್ರೆ ಮಾತ್ರ ಅದು ಗಾರ್ವಾರ್ ಒರಿಜಿನಲ್ ಅಂತ. ಗಾರ್ವಾರಲ್ಲಿನೂ ಹೈಸ್ಕೂಲು ಬರುತ್ತೆ. ನಿಮಗೆ ಜಾಸ್ತಿ ಬಿಸಿಲು ನಿಲ್ಲಕ್ಕಾಗಿಲ್ಲ ಅಂದರೆ ಹೈಸ್ಕೂಲ್ ಯೂಸ್ ಮಾಡ್ಬೋದು. ಸೌಂಡ್ ಚೆಕ್ ಮಾಡ್ಬಿಡೋಣ, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡಿ. ಈಗ ಇಲ್ಲಿ ಆ ಸೀಟಿಗೆ ಮಾಡ್ತೀರಾ? ಇವಾಗ ಫಿಟ್ ಮಾಡ್ತಾ ಇದ್ದಾರೆ ಸ್ಪೀಕರ್ನ. ಯಾರು ನಿಮ್ಮನ್ನು ಕಂಡಿಡದೇ ಇರಲಿ, ನೀನೇನಾರು ನಿನ್ನ ಗರ್ಲ್ ಫ್ರೆಂಡ್ ಹಾಕೊಂಡು ಒಳಗಡೆ ಹೋಯ್ತಾ ಇದ್ರು ಯಾರು ಬಂದು ನೀನು ಡಿಸ್ಟರ್ಬ್ ಮಾಡಬಾರ್ದು ಅಂತಲೇ ಅದೆಲ್ಲ ತೆಗೆಸ್ಕೊಡ್ತಾ ಇರೋದು. ಇಂಥ ಒಳ್ಳೆ ಅಣ್ಣ ಯಾರು ಸಿಗ್ತಾರಾ? ಹೃದಯವಂತ ಚಿಕ್ಕ ಒಂದು ಸ್ಕ್ರೂಗಳನ್ನ ಹಾಕ್ಬಿಟ್ಟು ಇಲ್ಲಿ ಕ್ಲೀನಾಗಿ ಹೊಡೆದ್ಬಿಡ್ತಾರೆ. ಕೀಳಲ್ಲ ಅಲ್ವಾ ಇದು? ಅಂದರೆ ಅದರಲ್ಲೇ ಆಪ್ರೇಟ್ ಅದರಲ್ಲಿ ಬರೋ ಸಾಂಗ್ ಇದರಲ್ಲಿ ಬರೋಕ್ಕೆ ಕಮ್ಮಿನೇ ಇರಲಿ. ಬರ್ತಿದ್ಯಾ? ಹಂಗೆ ಹೊಡಿತಿದ್ರೆ ಹಂಗೆ ಬಾಂಗ್ ಬಾಂಗ್ ಹೆಂಗೆ ಬರ್ತಿದ್ದೆ? ಹಿಂಗೆ ಹೊಡಿತಿರಂಗೆ ಗುಮ್ 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 ಅನ್ನೋ. ಫೈನಲಿ ಇವಾಗ ಕಾರ್ದು ಸಿಸ್ಟಮ್ ವರ್ಕ್ ಏನಿದೆಯೋ ಅದು ಕೂಡ ಮುಗೀತು. ಅಣ್ಣ ಹೆಂಗಿದೆ ಅಣ್ಣ? ಸಖತ್ತಾಗಿದೆ ನೋಡಿ. ನಾನು ಒಂದ್ಸರಿ ಮಾಡಿಸಿದಾಗ ಇಟ್ಟು ದಪ್ಪ ಇತ್ತು, ಅರ್ಧ ಡಿಕ್ಕಿನೇ ತುಂಬೋಗಿತ್ತು. ಈಗ ಏನಿತ್ತು ಗೊತ್ತಾಗೋದೇ ಇಲ್ಲ. ಚೆನ್ನಾಗಿದೆ, ಚಿಕ್ಕದಾಗಿ ಈ ಕಾರಿಗೆ ತಗ್ದಂಗೆ ಚಿಕ್ಕದಾಗಿದೆ, ಕರೆಕ್ಟಾಗಿದೆ. ತುಂಬ ದೊಡ್ಡ ಆಫರ್ ಇಟ್ಕೊಳ್ಳೋಕೆ ಜಾಗನೂ ಇಲ್ಲ. ಫಸ್ಟ್ ಆಫ್ ಆಲ್ ಸಣ್ಣದಾಗಿ ಏನು ಜಾಗ ಇದೆಯೋ ಆ ಜಾಗದಲ್ಲೇ ಮಾಡ್ದಂಗೆ ಆಯಿತು. ಎಲ್ಲ ವರ್ಕು ಮುಗೀತು. ವಸೀಮ್ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಸೊ ಇಲ್ಲಿಗೆ ಬರೋರಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಮತ್ತು ಅಡ್ರೆಸ್ ಎರಡೂ ಹೇಳಿ. ಜೈಸಿ ರೋಡ್ ಸಿಗ್ನಲ್ಲು
Okay. ತಗೊಂಡು ಸ್ವಲ್ಪ ಮುಂದೆ ಬಂದರೆ ಊರ್ವಶಿ ರೋಡ್ ಇದು, ಮುಂದೆ ಆಪೋಸಿಟ್ ದರ್ಗಾ ಇದೆ. ಇನ್ನೊಂದ್ಸಲ ಹೇಳ್ಬಿಡಿ. ಜೈಸಿ ರೋಡ್ ಸಿಗ್ನಲ್ ರೈಟು. ಜೇಸಿ ರೋಡು. ಹಾಂ ಜೈಸಿ ರೋಡ್. ನಾನು ಜೈಸಿ ರೋಡ್ ಅನ್ಕೊಂಡೆ. ಜೈಸಿ ರೋಡ್. ಜೇಸಿ ರೋಡ್ ಸಿಗ್ನಲ್ ರೈಟ್, ಊರ್ವಶಿ ಹೋಗೋ ರೂಟು. ಓಕೆ. ದರ್ಗಾ ಇದೆ, ದರ್ಗಾ ಆಪೋಸಿಟ್. ಇಲ್ಲಿಂದ ನೋಡಿದ್ರೆ ಊರ್ವಶಿ ಕಾಣುತ್ತೆ. ಓ, ಊರ್ವಶಿ ಥಿಯೇಟರ್ ಹತ್ರ ಇದೆ. ಹತ್ರ ಇದೆ. ಕರೆಕ್ಟಾ? ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ವಸೀಂ. 7676971747. ಓಕೆ. ಸೊ ನಿಮಗೇನಾದರೂ ಈಗ ನಾನು ಹಾಕ್ಸಿರೋ ಸಿಸ್ಟಮ್ ಹಾಕ್ಸ್ಬೇಕು ಅಂತ ಅನ್ಸಿದ್ರೆ, ಅಥವಾ ಕಾರ್ ರಿಲೇಟೆಡ್ ಏನಾದರೂ ಬೇಕು ಅಂತಂದರೆ ಎಂಕ್ವೈರಿ ಕೂಡ ಮಾಡ್ಬೋದು. ಒಂದ್ಸಲ ಅವ್ರ ಹತ್ರ ಎಂಕ್ವೈರಿ ಮಾಡ್ಕೊಂಡು ಎಲ್ಲ ಕ್ಲೀನಾಗಿ ತಿಳ್ಕೊಂಡು ಅದಾದಮೇಲೆ ನೀವು ಇವರ ಸ್ಟೋರ್ಗೆ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.